ಆ್ಯಕ್ಚುಲಿ ನಮ್ಮ ಸಪೋರ್ಟಿಂಗ್ ಕ್ಯಾಮ್ರಾಮನ್ ಇದ್ದಾರೆ ನರೇಂದ್ರ ಸರ್. ಕ್ಯಾಮ್ರಾ ಹಿಂದೆ ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು NKR ಟಿವಿಗೆ ಬಂದಮೇಲೆ? ನಾನು NKR ಟಿವಿಗೆ ಬಂದು ಈಗ ಒಂದು 25 ಡೇಸ್ ಆಗ್ತಾಯಿದೆ. 25 ಡೇಸ್, 25 ದಿನಗಳ ಅನುಭವ ಹಂಚ್ಕೊಳ್ಳಿ. ನಾನು ಕ್ಯಾಮ್ರಾಮನ್ ಆಗಿ ಲೇ ವರ್ಕ್ ಮಾಡ್ತಾಯಿದ್ದೀನಿ. NKR ಟಿವಿ ಎಲ್ಲರೂ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ NKR ಟಿವಿಗೆ ಬೆಂಬಲ ಕೊಡಿ. ಅಷ್ಟೇನಾ? ನಮ್ಮ ಜೊತೆ ಇದ್ದಾರೆ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ಡು ಸುಹಾಸ್ ಸರ್. ಸರ್ ನಮಸ್ಕಾರ. ಹಾಯ್ ನಿತೀಶ್. ಹಾಯ್ ಸರ್. ಹೌಯು? ನಾನಂತೂ ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ಸುಹಾಸ್ ಸರ್ ಆ್ಯಕ್ಚುಲಿ ಬೆಳಗಿಂದ ರಾತ್ರಿ ತನಕ ಅಂತಿಲ್ಲ, ಆ್ಯಕ್ಚುಲಿ 24/7 ಅವ್ರು ಒಂಥರ ವರ್ಕಿಂಗ್ ಮೋಡಲ್ಲೇ ಇರ್ತಾರೆ. ನಾವು ಎನಿ ಟೈಮ್ ಕಾಲ್ ಮಾಡಿದ್ರು ರಿಸೀವ್ ಮಾಡಿಬಿಟ್ಟು ಪಟ್ಟಂತ ಕೇಳೋದೊಂದೇ, ಮಗ ಇದಾಗಿದೆಯಾ, ಇನ್ನೇನು ಮಾಡಬೇಕು, ನೆಕ್ಸ್ಟ್ ಏನು ಮಾಡೋಣ, ಅದೇ ಥಾಟ್ ಪ್ರೊಸೆಸ್ಸಲ್ಲೇ ಇರ್ತಾರೆ. ಸೊ ಸುಹಾಸ್ ಸರ್, ಹೆಂಗೆ ನಡೀತಿದೆ ನಮ್ಮ NKR ಟಿವಿ ಕನ್ನಡ? ಏನು ಹೊಸದು ಬರ್ತದೆ ಒಂಚೂರು ರಿವೀಲ್ ಮಾಡಿ ಪ್ಲೀಸ್. ಬೇಸಿಕಲಿ ನಾನು ಪ್ರೋಗ್ರಾಮಿಂಗ್ ಹೆಡ್ ಆಗಿ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮಿಂಗ್ ಹೆಡ್ ಅಂತ ಬಂದಾಗ 2 ಅಂಶ ನಮಗೆ ಇಂಪಾರ್ಟೆಂಟ್. ಯಾವುದೇ ಚಾನಲ್ ಆಗಲಿ ಅಥವಾ ಯಾವುದೇ ಫಿಲ್ಮಲ್ಲಿ ಏನೇನು ಮಾಡೋದಾದ್ರು, ಒಂದು ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಟೈಮಿಂಗ್. ಅದು 3. ಕ್ವಾಲಿಟಿ, ಯಾವ ಕ್ವಾಲಿಟಿಲಿ ಯಾವ ಟೈಮಿಂಗಲ್ಲಿ ಎಷ್ಟು ಕ್ವಾಂಟಿಟಿ ಎಪಿಸೋಡ್ ನಾವು ಹಾಕಬೇಕು, ಆಮೇಲೆ ಯಾವ ಟೈಮಲ್ಲಿ ಹಾಕ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯೋಗನ ತಗೊಂಡ್ಬಂದ್ಬಿಟ್ಟು ಮಧ್ಯಾಹ್ನ ಹಾಕೋಕ್ಕಾಗಲ್ಲ, ಅಥವಾ ಯಾವ ಟೈಮ್ ಅದನ್ನು ನೋಡಿ ದಟ್ಸ್ ವಾಟ್ ವಿ ಡಿಸೈಡ್. ನಾನು ಮತ್ತು ನಮ್ಮ ಕ್ರಿಯೇಟಿವ್ ಹೆಡ್ ನಾವು ಅದನ್ನ ಡಿಸೈಡ್ ಮಾಡಿಬಿಟ್ಟು, ಸೊ ದಟ್ ಈಸ್ ದ ಮೇಜರ್ ಪೋರ್ಷನ್ ಆಫ್ ಮೈ ಜಾಬ್ ಅದರಲ್ಲಿ. ಅದು ಒಂದು. ಇನ್ನೊಂದು, ನಮ್ಮ NKR ಟಿವಿ ಸ್ಟ್ಯಾಂಡ್ಸ್ ಫಾರ್ ಕನ್ನಡ ಕಲ್ಚರ್. ನಮ್ಮದು ಮೇಯ್ನ್ ಕನ್ನಡ ಕಲ್ಚರ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಮತ್ತೆ ಅದನ್ನು ಹೈಲೈಟಿಗೆ ಅಂದರೆ ಮುನ್ನುಡಿಗೆ ತರಬೇಕು ಅನ್ನೋದೇ ನಮ್ಮ ಆಸೆ. ಸೊ ನಮ್ದು ಯಾವುದೇ ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಕಲ್ಚರ್, ನಮ್ಮ ಸಂಸ್ಕೃತಿ, ಕನ್ನಡತನ ನಾವು ಹೆಂಗೆ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಆ್ಯಸ್ ಅ ಪ್ರೋಗ್ರಾಮಿಂಗ್ ಹೆಡ್, ಆ್ಯಸ್ ಅ ಕ್ರಿಯೇಟಿವ್ ಹೆಡ್, ನಮ್ಮ ಪಣಿ ಸರ್ ಆಗಲಿ ಅವ್ರ ಫಸ್ಟ್ ಇನ್ಸ್ಟ್ರಕ್ಷನ್ನು ಅಥವಾ ನಮ್ಮ CEO ಫಸ್ಟ್ ಇನ್ಸ್ಟ್ರಕ್ಷನ್ ಅದೇ ಆಗಿದ್ದು, ಕನ್ನಡತನನ ಬಿಟ್ಕೊಡ್ಬೇಡಿ ಅಂತ. ಸೊ ಕನ್ನಡ ಪ್ರೇಕ್ಷಕರಿಗೆ ಹೊಸ ಕಾರ್ಯಕ್ರಮಗಳು ಬರುತ್ತೆ, ಇನ್ನು ಮುಂದೇನೂ ಬರ್ತಾ ಇದೆ. ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಅಷ್ಟೇ. ಒಂಥರ ಅನ್ಲಿಮಿಟೆಡ್ ಮನೋರಂಜನೆ ಇದ್ದೇ ಇರುತ್ತೆ ನಮ್ಮ NKR ಟಿವಿಲಿ. ಆದರೆ ನನ್ನೊಂದು ಕ್ವಶನ್ ಏನು ಗೊತ್ತಾ ಸರ್, ನನ್ನ ಪ್ರೋಗ್ರಾಮ್ ಯಾವ್ದು ಸರ್ ಒಂಚೂರು ಹೇಳಿ ಸರ್ ಪ್ಲೀಸ್. ಜನ ನೋಡ್ತಾರಲ್ಲ, ಅಲ್ಲ ನೋಡ್ತಾರೆ, ಒಂಚೂರು ಏನೋ ರಿವೀಲ್ ಮಾಡಿ ಸರ್ ಪ್ಲೀಸ್. ಸರ್ ನೀವು NKR ಟಿವಿ ಒಂಥರ ಅದೇ ಬ್ರದರ್ಸ್ ಇದ್ದಂಗೆ. NKR ಟಿವಿಲಿ ನಿತೀಶ್. ಸುಳ್ಳು, ತಪ್ಪು, ನಿಜ ಅಲ್ಲ. ಈಗ ನನ್ನ ನೀವು ಫಸ್ಟ್ ಟೈಮ್ ನೋಡ್ತಿರ್ಬೋದು, ಇಲ್ಲಿ ಎಷ್ಟೋ ಜನ ನಿನ್ನ ನೋಡಿಲ್ವಾ? ಅಲ್ಲ ನೋಡಿರ್ತಾರೆ ಸರ್, ಆದರೂ NKR ನಿತೀಶ್ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ NKR ಟಿವಿ ಕನ್ನಡ. ನಮ್ಮ ಆಫೀಸಲ್ಲಿ NKR ಅಲ್ಲಿ ನಿತೀಶ್. ಅದ್ರಲ್ಲಿ ನಂಬೇಡಿ. ಇನ್ನೊಂದು ಹೇಳ್ತೀನಿ, ನನ್ನ ಮುಂದೆ ಕ್ಯಾಮ್ರಾ ಮುಂದೆ ಜಾಸ್ತಿ ತೋರಿಸ್ಬೇಡಿ. ನಮ್ಮ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಇನ್ನೊಂದ್ಸಲ ಬಂದು ಇನ್ನೂ ನೀಟಾಗಿ ಮಾತಾಡೋಣ. ಹೌದಾ? ಫಸ್ಟ್ ಪ್ರೋಗ್ರಾಮ್ ಹೇಳಿ, ನಿಮ್ಗೆ ಹೆಂಗೋ ಕಾಲ್ಸ್ ಬರುತ್ತೆ, ಕೇಳ್ಕೊಂಡ್ಬಿಟ್ಟು ನಂಗೆ ಹೆಂಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ ನೀವು ಕೊಡ್ತೀರಲ್ವಾ? ಡನ್ ಸರ್, ಅಫ್ಕೋರ್ಸ್. ಡನ್. ನಾನು ಕೊಡೋಕೆ ಜನನೇ ಕೊಟ್ಬಿಡ್ತಾರಲ್ಲ ಸರ್. ಡನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸುಹಾಸ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ಸೊ ಇದೊಂದು ಎಷ್ಟು ಒಂಥರ ವಿಶಾಲವಾಗಿದೆ ಅಲ್ವಾ ನಮ್ಮ ಸ್ಟುಡಿಯೋ. ಸೊ ಗ್ರೀನ್ ಸ್ಕ್ರೀನ್ ಆಗಿರ್ಬೋದು, ಪ್ರತಿಯೊಬ್ಬರು ಗೆಸ್ಟು ಬಂದಾಗ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮನಸ್ಸು ಬಿಚ್ಚಿ ಮಾತಾಡುವಂಥ ಜಾಗ ಇದು ನಮ್ಮ ಸ್ಟುಡಿಯೋ. ಯಾವಾಗಲೂ ಕೂಲಾಗಿರುತ್ತೆ, ಆದರೆ ಕೆಲವೊಂದು ಸಲ ಮಾತ್ರ ಹೆವಿ ಹೀಟ್ ಆಗಿರೋದು. ಅದು ಎಸ್ಪೆಷಲಿ ಕೆಲವೊಬ್ಬರು ಸೆಲೆಬ್ರಿಟೀಸು ಬಂದಾಗ ಅವ್ರು ಮಾತಾಡೋ ಹಾವ ಭಾವ ನೋಡಿನೇ ನಮ್ಗೊಂಥರ ಭಯ ಆಗಿಬಿಡುತ್ತೆ ಗುರು. ಆ್ಯಕ್ಚುಲಿ ನಾನೇ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ, ನಾನು ಕೂಡ ಹೆವಿ ಸ್ವೆಟ್ ಆಗ್ತಿದ್ದೆ. ಆದರೆ ಇವಾಗಿಲ್ಲ, ಸ್ವಲ್ಪ ಕೂಲಾಗಿದ್ದೀನಿ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ. ಸೊ ಈಗ ನೋಡೋಣ, ಈಗ ಆಚೆ ಕಡೆ ಹೋಗೋಣ. ಆ್ಯಕ್ಚುಲಿ ಇದು ಸ್ಟುಡಿಯೋ ಟೂರ್ ಅಂತೂ ಆಯಿತು, ನೋಡಿದ್ರಿ, ನಿಮಗೂ ಕೂಡ ಅರ್ಥ ಆಗಿರುತ್ತೆ ಸ್ಟುಡಿಯೋಲಿ ಏನೇನು ಮಾಡ್ತಾರೆ, ಹೆಂಗಿರುತ್ತೆ, ಇಂದ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ಫುಲ್ ಟು ಫುಲ್ ಗ್ರೀನ್ ಸ್ಕ್ರೀನ್ ಇರುತ್ತೆ, ಬಟ್ ಆಮೇಲೆ ಹೋಗ್ತಾ ಕಲರ್ ಚೇಂಜ್ ಆಗುತ್ತೆ, ನಾವೇನು ಬೇಕೋ ಹಾಕೋಬೋದು.